Really, this film is not about only 3 characters. ಇದರಲ್ಲಿ ಇನ್ನೂ ಬಹಳ ಜನ ಕ್ಯಾರೆಕ್ಟರ್ಸ್ ಇರ್ತವೆ. ಸೊ ವಿ ಆರ್ ಗೋಯಿಂಗ್ ಫಾರ್ ಬಿಗ್ ಆಕ್ಟರ್ಸ್. ಸೊ ಆ ಸಾಂಗ್ ಕೂಡ ಯಾಕೆ ಸಿಲ್ ಔಟ್ ಅಲ್ಲಿ ಮಾಡಿದ್ದು ಅಂತ ಹೇಳಿದ್ರೆ ದಿಸ್ ಪ್ರಾಜೆಕ್ಟ್ ನೀಡ್ಸ್ ಬಿಗ್ ಆಕ್ಟರ್ಸ್. ಸೊ ಹಾಗಾಗಿ ವಿಲ್ ಗೋ ವಿತ್ ಒಂದು ವೆರಿ ಬಿಗ್ ಹೀರೋಯಿನ್. ಸೊ ಇವರ ಒಂದು 3 ಜನ ಬಿಟ್ಟು ಇನ್ನು ಉಳಿದವರೆಲ್ಲ ದೇ ವಿಲ್ ಬಿ ಸಮ್ ಗುಡ್ ಆಕ್ಟರ್ಸ್, ಸಮ್ ಸೀನಿಯರ್ ಆಕ್ಟರ್ಸ್. ಟೋಟಲಿ ಇಟ್ ವಿಲ್ ಬಿ 9 to 10 ಪೀಪಲ್. ಅದು ಬೇಸ್ ಮೇಲೆ ನಡೆಯುತ್ತೆ. ಸೊ ಇಂಗ್ಲಿಷ್ನ ಒಂದು ಸ್ನೋ ವೈಟ್ ಸ್ಟ್ರಕ್ಚರ್ ನಲ್ಲಿ ನಡೆಯುತ್ತೆ ಇದು ಒಂದು ಕಾನ್ಸೆಪ್ಟ್ ಅದು. ಸೊ ಹಂಗಾಗಿ ಸೊ ದ ನೆಕ್ಸ್ಟ್ ಪರ್ಸನ್ ಈಸ್ ಅವ್ರ ಹೆಸರು ಶ್ರೇಯಸ್ ಅಂತ, ನೀವು ನೋಡಿರ್ಬೋದು. ಈಸ್ ಆಲ್ಸೋ ದೇ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ ಇದರಲ್ಲಿ. ಆಮೇಲೆ ಇವ್ರ ಹೆಸರು ಬಂದು ಸೂರ್ಯ ತೇಜ ಅಂತ. ಸೊ ಹಿ ಈಸ್ ಆಲ್ಸೋ ಡನ್ ಒನ್ ಕ್ಯಾರೆಕ್ಟರ್. ಸೊ 3 ಪೀಪಲ್. ಮತ್ತೆ ಸೊ ದಿಸ್ ಇಸ್ ನಾಟ್ ಅಬೌಟ್ ಎನಿ ಒಂದು ಏನಂತ ಹೇಳಿದ್ರೆ ಆರ್ಟಿಸ್ಟಿಕ್ ಪ್ರೆಸೆಂಟೇಷನ್ ಏನೋ ತೋರಿಸ್ಬೇಕು ಅಂತಲ್ಲ. ದಿಸ್ ಇಸ್ ಕಂಪ್ಲೀಟ್ಲಿ ಎ ಬಿಸ್ನೆಸ್ ಕಮರ್ಷಿಯಲ್ ಥೀಮ್. ಸೊ ಇದು ದ ಗ್ರ್ಯಾಂಡ್ ಇಲ್ಯೂಷನ್ ಅಂತ ಯಾಕೆ ಅಂತ ಹೇಳಿದ್ರೆ ಇಲ್ಯೂಷನ್ ಅನ್ನೋದು ಒಬ್ಬೊಬ್ರಿಗೆ ಒಂದೊಂಥರ ಇರುತ್ತೆ. ಸೊ ಹಾಗಾಗಿ ನೀವು ಈಗ ಫಾರ್ ಎಕ್ಸಾಂಪಲ್ ಅವ್ನು ಹೆಲ್ಮೆಟ್ ಹಾಕೊಂಡಿರ್ತಾನೆ, ಆ ಪ್ರಶ್ನೆ ಬರ್ಬೋದು. ಆಮೇಲೆ ಈಗ ಕೈಲಾಸದಿಂದ ಮರಳಿ ಬಂದನು, ಸೊ ಆಗ ಕನ್ಫ್ಯೂಷನ್ ಸ್ಟಾರ್ಟ್ ಆಗುತ್ತೆ. ಸೊ ವಾಟ್ ಈಸ್ ದಟ್? ಸೊ ಈ ಪ್ರಶ್ನೆಗಳು ಬಹಳಷ್ಟು ಅಲ್ಲಿ ಬರ್ತವೆ. ಹಾಗಾಗಿ ಐ ಕೆಪ್ಟ್ ದ ನೇಮ್ ದ ಗ್ರ್ಯಾಂಡ್ ಇಲ್ಯೂಷನ್. ಇದು ಶೂಟ್ ಮಾಡಿರಲ್ಲ, ಓಕೆ, ಅದು ರಿಯಲ್ ಆಗಿ ಯಾಕೆ ಶೂಟ್ ಮಾಡಿದ್ರೆ, ಯಾಕೆ ಟಿಜಿ ಎಲ್ಲ ಮಾಡಿರ ಅಂತ ಟಿಜಿ ಮಾಡೋಂಥದ್ದು ಏನಿತ್ತು? ಸಿ ರೀಸನ್ ಈಸ್ ಸಿಂಪಲ್. ಐ ವಾಂಟೆಡ್ ಟು ಡೂ ದಿಸ್ ಇನ್ ಎ ವೆರಿ ಬಿಗ್ ವೇ. ಓಕೆ, ಸೊ ಹಾಗಾಗಿ ನನಗೆ ಸಿಕ್ಕಿದಂಥ ನನಗೆ ಖುಷಿಯಾದಂಥ ಆಕ್ಟರ್ಗಳನ್ನ ಬಿಟ್ಟು ಬೇರೆಯವರೆಲ್ಲ ದೊಡ್ಡದಾಗಿ ತಗೊಳ್ಬೇಕು ಅನ್ನೋ ಆಸೆ ಇತ್ತು. ಸಿಜೆ ಯಾಕೆ ಮಾಡಿದ್ದೀರಾ? ರಿಯಲ್ ಆಗಿ ಮಾಡೋದು ತುಂಬಾ ಕೆಟ್ಟದಾಗಿದೆ. ಸಿಜೆ ಮಾಡೋದು ಸಿಜೆ ಕೆಟ್ಟದಾಗಿದೆ ಅಂದ್ರೆ ಇದು ಫುಲ್ ಸಂಪೂರ್ಣವಾಗಿ ನಾನೇ ನನ್ನ ಕೈಯಿಂದ ಹಾಕಿ ಮಾಡಿರುವಂಥದ್ದು. ಸೊ ಹಾಗಾಗಿ ಒಂದು ಸಣ್ಣ ಪ್ರಯತ್ನ ನಾನು ಮಾಡಿದ್ದೀನಿ. ಸೊ ದ ನೆಕ್ಸ್ಟ್ ವಿಲ್ ಬಿ ವೆರಿ ಮಚ್ ಬೆಟರ್. So it's not a producer pitch. We have already done it. See, producer is not an important thing for me. So investors now approach alidare, even we can do that. That is not at all a problem. So the thing is, I want to bring it out in 8 to 10 months. If for example, dod production houses are already films line up agirutte. So but that is not the criteria here. So now already we are in touch with a set of people. So the thing is, ನಮ್ಗೆ ಯಾರು ಒಂದು ಸ್ಟ್ರಕ್ಚರಲ್ ಆಗಿ ವೆರಿ ಫಾಸ್ಟ್ ಒಂದು 8 to 10 months ಅಲ್ಲಿ ನಮ್ಗೆ ಬರೋಕ್ಕೆ ಯಾರು ಹೆಲ್ಪ್ ಆಗುತ್ತೆ. ಸೊ ವಿ ವಾಂಟ್ ಟು ಕೊಲಾಬ್ರೇಟ್ ವಿತ್ ಎ ಲಾಟ್ ಆಫ್ ಪೀಪಲ್. ಏನೋ ಒಂದು ಆಂಬಿಷನ್ನು ಆ ರೀತಿನಲ್ಲಿ ಬಂದಿರುವಂಥದ್ದಲ್ಲ, ಅಥವಾ ಏನೋ ಒಂದು ತೋರಿಸ್ಬೇಕು ಜಗತ್ಗೆ ಅಂತ ಬಂದಿರೋದಿಲ್ಲ. ದಿಸ್ ವಿಲ್ ಬಿ ಕಂಪ್ಲೀಟ್ಲಿ ಪ್ಯೂರ್ಲಿ ಬಿಸ್ನೆಸ್. ನೋ ಸಿ ಹೀರೋಯಿನ್ ಬಂದ್ರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಥಿಂಗ್ ಐ ವಾಂಟ್ ಟು ಸೇ ಇಸ್ ಇದಿಷ್ಟು ಕೂಡ ಒಂದೇ ದಿವಸ ಶೂಟ್ ಮಾಡಿರುವಂಥದ್ದು. ಓಕೆ, ನನಗೆ ಐಶ್ವರ್ಯ ಬಂದ್ರು ಓಕೆ, ಬಟ್ ಆದ್ರೆ ಸಿಗಲ್ಲ ನನಗೆ ಗೊತ್ತು. ಆಯ್ತಾ? ಸೊ ವಾಟ್ ವಿ ಆರ್ ಡೂಯಿಂಗ್ ಇಸ್ ವಿಲ್ ಗೋ ಫಾರ್ ಸಮ್ ಗುಡ್ ಹೀರೋಯಿನ್. ಸೊ ಎವ್ರಿಥಿಂಗ್ ವಿಲ್ ಬಿ ಸ್ಟ್ರಕ್ಚರ್ಡ್ ಇನ್ ನೆಕ್ಸ್ಟ್ 2 to 3 months. ನಿಮಗೆ ಒಂದು ಐಡಿಯಾ ಇದೆ. ಐ ಡೋಂಟ್ ವಾಂಟ್ ಟು ಸೇ ದಿಸ್ ನೌ. ಇದರಲ್ಲಿ ಇವಾಗ ನೀವೇನು ರಿವೀಲ್ ಮಾಡಬೇಕು ಅಂತಿದ್ದೀರಾ ಪ್ರೆಸ್ ಮುಂದೆ? ಓಕೆ, ಸೊ ದ ಫಸ್ಟ್ ಥಿಂಗ್ ಈಸ್ ಐ ವಾಂಟ್ ಸರ್ ಮೈಕ್ ಹತ್ರ ಇಟ್ಕೊಳ್ಳಿ ಸರ್. ಸೊ ನಾನು ಒಂದು ಟೀಸರ್ ಶಾಟ್ ಮಾಡಿದ್ದೀನಿ. ಸೊ ಇದರಲ್ಲಿ ಒಂದು ಹಾಡು ಮಾಡಿದ್ದೀನಿ. ಐ ಆಮ್ ಪ್ರೆಸೆಂಟಿಂಗ್ ದ ಪೀಪಲ್ ಹಿಯರ್. ಆಮೇಲೆ ಅದ್ರ ನಂತರ ದ ಫಸ್ಟ್ ಟೈಮ್ ಐ ಆಮ್ ಕಮಿಂಗ್ ಔಟ್. ನಾವು ಒಂದು 2-3 ಪ್ರಾಜೆಕ್ಟ್ಸ್ ಮಾಡಿದ್ರು ಕೂಡ ನಾನು ಈ ತರ ಒಂದು ಮಾಡಬೇಕು ಅನ್ನೋ ಇಂಟೆನ್ಷನ್, ಬಿಕಾಸ್ ಐ ವಾಸ್ ಬಿಸಿ ಇನ್ ಮೈ ಓನ್ ಥಿಂಗ್ಸ್. So now I'll be continuing in this field. Okay, so hangagi I'm presenting myself, my team, my movie, my music to millions of people. Okay, so every script is registered in 2-3 different ways, copyrighted completely. So hangagi adraddellanu ಏನು ಬೇಕು ಎಲ್ಲ ಸ್ಟ್ರಕ್ಚರ್ಸ್ ಎಲ್ಲ ಆಗಿದಾವೆ. So only thing is we need to structure it in next 2 to 3 months so that we can bring it out in next 8 months. 8 to 10 months. Basically, profession. See, I was working as an analyst before. ಆಮೇಲೆ ದೆನ್ ನಂದೇ ಒಂದು ಸ್ಟಾರ್ಟ್ಅಪ್ ತರ ಇತ್ತು. ಇನ್ 2023 we concluded it. So now afterwards ನಂದೊಂದು ಹಾಬಿನಲ್ಲಿ I wanted to do this. So ಮಾಡ್ತಿದ್ದೆ. So now I thought okay, I can continue on this. So I'm doing this. ಆಮೇಲೆ ನಂತರ as I said,
the first most important priority is I want to bring it out as soon as possible. 2 ವರ್ಷ 3 ವರ್ಷ 5 ವರ್ಷ ಕಾಯುವಂಥ ಪರಿಸ್ಥಿತಿ ಇಲ್ಲ. So whoever helps us to bring it out very fast, so either structural ಆಗಿರ್ಬೋದು ಯಾವುದೇ ರೀತಿಯಲ್ಲಿ ಇರ್ಬೋದು, so we will go with them. Okay. So this is the next thing. So ಏನಾದ್ರು ಕೇಳಿದ್ರೆ ಕೇಳ್ಬೋದು, ಇಲ್ಲ ನಮಗೆ ನೀವು ಯಾವ್ದು ಕ್ಲಿಯರ್ ಕಟ್ ಆಗಿ ಆನ್ಸರ್ ಮಾಡ್ತಿಲ್ಲ. 8 ತಿಂಗಳು ಅಂದ್ರೆ 4 ತಿಂಗಳು ಏನು ಯಾರು ಹೆಲ್ಪ್ ಮಾಡಬೇಕು ಯಾರಿದ್ದಾರೆ ನಿಮಗೆ ಯಾರು ಹೆಲ್ಪ್ ಮಾಡ್ತಾರೆ ಸಿನಿಮಾ ಸ್ಟಾರ್ಟ್ see the basics. See, first thing is ನಾನು ಹೇಳಿದಂಗೆ we are already in connection with a set of people, NRIs, everything. Okay, so financial part is not the problem. First, one ನಿಮಿಷ. ಎರಡನೇದು, ಫಿಲ್ಮ್ನ ಅಥವಾ ನಾವು ಏನಾದ್ರು ಒಂದು ಪ್ರಾಜೆಕ್ಟ್ ಮಾಡಿದ್ರೆ ಅದನ್ನ ಆಚೆ ತಗೊಂಡು ಬಂದು ಕಮರ್ಷಿಯಲ್ ಆಗಿ ಸ್ಟ್ರಕ್ಚರ್ ಮಾಡಿ ಅದನ್ನು ಪ್ರೆಸೆಂಟ್ ಮಾಡೋದು ಇಸ್ ಎ ಡಿಫ್ರೆಂಟ್ ಥಿಂಗ್. ಓಕೆ, ಸೊ ದಟ್ ನಾಲೆಜ್ we are still learning on that. Okay, so ಎಷ್ಟು ಥಿಯೇಟರ್ಸು ಇದು ಕಮರ್ಷಿಯಲ್ ಸ್ಟ್ರಕ್ಚರಿಂಗ್ ಇದೆಯಲ್ಲ, ಸೊ ದಿಸ್ ಈಸ್ ದ ಒನ್ ಥಿಂಗ್. ಕ್ರಿಯೇಟಿವ್ ಪಾರ್ಟ್ ಒಂದು, ಬಿಸ್ನೆಸ್ ಪಾರ್ಟ್ ಇನ್ನೊಂದು. ಸೊ ಬೋತ್ ದ ಥಿಂಗ್ ಹ್ಯಾಸ್ ಟು ಕಂಬೈನ್ ಹಿಯರ್. ಓಕೆ, ಸೊ ದಿಸ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಐ ವಾಂಟ್ ಟು ಡೂ. ಓಕೆ, ಸೊ ಶೂಟಿಂಗ್ ಮಾಡೋದು ಇಸ್ ನಾಟ್ ಎ ಬಿಗ್ ಪ್ರಾಬ್ಲಮ್ ಬಿಕಾಸ್ ದ ಸ್ಕ್ರಿಪ್ಟ್ ಈಸ್ ಕಂಪ್ಲೀಟ್ಲಿ ರೆಡಿ, ರಿಜಿಸ್ಟರ್ಡ್ ಇನ್ 2-3 places. Okay, so to give you clarity, finance is not the most important thing. The thing is structuring it in a business way, because ಇದೆಲ್ಲ ಕಮರ್ಷಿಯಲ್ ಕೈಂಡ್, ಬಿಕಾಸ್ ಏಸ್ಥೆಟಿಕ್ಸ್ ಇರುತ್ತೆ, ಒಂದು ಕಮರ್ಷಿಯಲ್ ಇರುತ್ತೆ. ಸೊ ನಮ್ಮ ಮ್ಯೂಸಿಕ್ಸ್ ಕೂಡ ಕೇಳಿದ್ರಿ, ಸೊ ಇಟ್ ಕ್ಯಾನ್ ಈಸಿಲಿ ರಿಲೇಟ್ ಟು ಪೀಪಲ್. ಸೊ ಇದನ್ನ ಇನ್ನೂ ಸ್ವಲ್ಪ ಎನ್ಹ್ಯಾನ್ಸ್ ಮಾಡಿ ರಿಲೇಟ್ ಮಾಡಲಿಕ್ಕೆ ನಮ್ಗೆ ಎಲ್ಲಿಂದ ಒಂದು ವ್ಯವಸ್ಥೆ ಆಗುತ್ತೆ. ಸೊ ಬಿಕಾಸ್ ಎಕ್ಸ್ಪೀರಿಯನ್ಸ್ ಇರೋರು, ಬುದ್ಧಿವಂತರು ಬಹಳ ಜನ ಇರ್ತಾರೆ. So we just want to structure it, everything. I'm telling you, I want to structure it in next 2 to 3 months. All the business, creative part, bring it on theaters, making it profit. So now very film ಮಾಡಕ್ ಬಂದಿಲ್ಲ, we want to make the movie and we have to win it. Sir, ಕತೆ ಹೆಂಗ್ ಹೋಗುತ್ತೆ ಸರ್ ಈ ಸಿನಿಮಾ? It's a structure of some Snow White, like one lady, ಒಂದು 9 ಜನ. So if you know that Disney Snow White, now one part release ಮಾಡಿ they got flop. ಸೊ ದ ಥಿಂಗ್ ಈಸ್, ಒಂದು ಹೆಣ್ಣಿನ ಮಧ್ಯೆ ನಡೆಯುವಂತ ಒಂದು ಮತ್ತೆ ಟೀಸರ್ ಅಲ್ಲಿ ರಷ್ಯಾ ಯುದ್ಧ ಹಾಕಿದ್ದೀರಾ, ಇಂಡಿಯಾ ವರ್ಸಸ್ ಪಾಕಿಸ್ತಾನ. ದಟ್ ಈಸ್ ವಾಟ್ ಐ ಟೋಲ್ಡ್ ಯು, ಮಲ್ಟಿಪಲ್ ಆಂಗಲ್ಸ್ ಟು, ದಟ್ ಈಸ್ ವಾಟ್ ಮಲ್ಟಿಪಲ್ ಪ್ರಾಸ್ಪೆಕ್ಟ್ಸ್, ಇನ್ಫೈನೈಟ್ ಆಂಗಲ್ಸ್. ನೀವು ಹೆಂಗ್ ಬೇಕಾದ್ರೂ ಅದನ್ನ ನೀವು ತಿಳ್ಕೊಳ್ಬೋದು. ಸೊ ದೇರ್ ಇಸ್ ನೋ ಒನ್ ಆಂಗಲ್ ಟು ದಿಸ್. ಸೊ ಈಗ ಫಾರ್ ಎಕ್ಸಾಂಪಲ್, ಕಾಣದಂತೆ ಮರಳಿ ಬಂದನು ಅಂದ್ರು, ಮಾಯವಾದನ ಸಾಂಗ್ ಅಲ್ಲಿ ನಾವು ಮರಳಿ ಬಂದನು ಹಾಕಿದೀವಿ. ಸೊ ದಟ್ ಈಸ್ ಆಲ್ಸೋ ಒನ್ ಆಂಗಲ್. ಇಸ್ ಇಟ್ ರಿಲೇಟೆಡ್ ಟು ಗಾಡ್ ಆರ್ ಇಸ್ ಇಟ್ ರಿಲೇಟೆಡ್ ಟು ಫನ್? ಯು ಕ್ಯಾನ್ ಥಿಂಕ್ ಇಟ್ ಇನ್ ಎ ಡಿಫ್ರೆಂಟ್ ವೇ. ಸೊ ಅದನ್ನು ನೀವು ನೋಡಿ, ನಿಮ್ಗೆ ಹೇಗೆ ಬೇಕೋ ನೀವು ತಿಳ್ಕೊಳ್ಳಿ. ಸೊ ನನ್ನ ದ ಥಿಂಗ್ ಈಸ್, ಮೈ ಓನ್ಲಿ ಥಿಂಗ್ ಈಸ್ ದ ಬೆಸ್ಟ್ ಪ್ರೆಸೆಂಟೇಷನ್ ಐ ವಾಂಟ್ ಟು ಗಿವ್. ಓಕೆ, ಎಸ್. ಸೊ ಇಟ್ಸ್ ಒನ್ ಫ್ಯಾಮಿಲಿ ಗರ್ಲ್. ಸೊ ಅವಳು ಒಂದಷ್ಟು ಜನ, ಅವರ ಇಲ್ಲಿ ನೀವು 4 ಜನ ನೋಡಿದ್ರಿ, ದಟ್ಸ್ ವಾಟ್ ಐ ಟೋಲ್ಡ್, ಡೈನಾಮಿಕ್ಸ್ ಇನ್ನೂ 9 ಜನ ಇರ್ತಾರೆ, ಆಲ್ ವಿಲ್ ಬಿ ಡಿಫ್ರೆಂಟ್. ಸೊ ಅವರ ಒಂದು ಏನಂತ ಹೇಳ್ತಾರೆ, ಒಂದು ಅಚಾನಕ್ ಆದ ಭೇಟಿಯಿಂದ ನಡೆಯುವಂತ ಒಂದು ಸ್ಟೋರಿ. ಬಟ್ ಇಟ್ ವಿಲ್ ಬಿ ವೆರಿ ವೆರಿ ಕಮರ್ಷಿಯಲಿ ಒಂದು ರೀತಿಯಲ್ಲಿ ನಾವು ಇಡಬೇಕು ಅಂತ ಪ್ಲಾನ್ ಮಾಡಿ. ಸೊ ದಟ್ ಈಸ್ ವಾಟ್ ವಿಲ್ ಗೋ ಫಾರ್ ಆಡಿಷನ್ಸ್ ಅಂಡ್ ವಿಲ್ ಗೆಟ್ ಗುಡ್ ಪೀಪಲ್. Consider lightly like Guru Shishyaru kind. Somewhat very near, but it has 100 times more dynamics, more relatability than this. It is 2025 version. ಆಶೀರ್ವಾದ ಮಾತು ಸರ್. ಇಲ್ಲ, ಎಲ್ರಿಗೂ ನಮಸ್ಕಾರ. ನಮ್ಮ ಕಾರ್ತಿಕ್ ಅವರು ಒಬ್ಬ ಹಳೆಯ ಕಲಾವಿದ ಅಂತ ಅಂದ್ಬಿಟ್ಟು ನನ್ನ ಬೇರೆ ಪ್ರೀತಿಯಿಂದ ಇವತ್ತು ಬೆಳಗ್ಗೆ ಇದ್ದಕ್ಕಿದ್ದ ಹಾಗೆ ಫೋನ್ ಮಾಡಿದ್ರು. ನನಗೂ ಏನು ಕೆಲಸ ಇರಲಿಲ್ಲ, ಇವತ್ತು ಮನೆಯಲ್ಲಿ ಕೂತಿದ್ದೆ. ಸರಿ ಬಂದೆ. ಏನು ಯಾಕೆಂದರೆ ಒಂದು ಯಾರೋ ಹೊಸಬರಿಗೆ ಏನಾರು ಅದು ಇದು ಸ್ವಲ್ಪ ನಮ್ಮಿಂದ ಏನಾರು ಅಂದರೆ ನಮ್ಮಿಂದ ಏನೂ ಆಗಲ್ಲ,
ನಾವು ಬರೋದ್ರಿಂದ ಏನಾದ್ರು ಒಂದು ಚೂರು ಅನುಕೂಲ ಆದರೆ ಆಗ್ಬೋದು ಅಂತ ಅಂದ್ಬಿಟ್ಟು, ಅನುಕೂಲ ಏನಂತ ದೊಡ್ಡ ಕಲಾವಿದ ಏನಲ್ಲ ಅವರಲ್ಲ, ಅದೇ ಬಂದರೆ ಅವ್ರಿಗೊಂದು ಹಿರಿಯ ಕಲಾವಿದ ಬಂದಿದ್ದರಿಂದ ಅವ್ರೊಂದು ತೃಪ್ತಿ ಆಗ್ಬೋದು ಅಂತ ನಾನು ಬಂದೆ. ನಾನು ಅವರ ಒಂದು ವಿಚಾರಗಳೆಲ್ಲ ಕೇಳಿದ್ರ, ಅವರ ಪ್ರಯೋಜಿತವಾದ ಒಂದು ಕಾರ್ಯಕ್ರಮ, ಒಂದು ಇದನ್ನು ಟೀಸರ್ ನೋಡಿದ್ದೀರ ನೀವು. ಅದು ಮುಂದೆ ಏನು ಮಾಡ್ತಾರೆ ಅನ್ನೋದು ನಮ್ಗೆ ಅವ್ರು ಮಾಡಿದ್ರೆ ಗೊತ್ತಾಗತ್ತೆ ನಮಗೆ. ಯಾಕೆಂದರೆ ಕೆಲವೆಲ್ಲ ಬರೀ ಇಂಗ್ಲೀಷ್ನಲ್ಲಿ ಹೇಳಿದ್ರು, ನನಗಂತೂ ಇಂಗ್ಲೀಷ್ ಗೊತ್ತಾಗಲ್ಲ ನಮಗೆ. ಕನ್ನಡದಲ್ಲಿ ಹೇಳಿದ್ದೆಲ್ಲ ಗೊತ್ತಾಯ್ತು. ಅಂತೂ ಏನೋ ಹೊಸ ಪ್ರಯತ್ನ ಮಾಡ್ತಾ ಇದ್ದಾರೆ, ಹೊಸ ಪ್ರಯತ್ನ. ಆ ಪಿಕ್ಚರ್ನಲ್ಲಿ ನಾವು ಇರಬಹುದು, ಇಲ್ಲದೇ ಇರಬಹುದು, ಆದರೆ ಅವರ ಹೊಸ ಪ್ರಯತ್ನಕ್ಕೆ ಒಳ್ಳೇದಾಗಬೇಕಷ್ಟೇ. ಮತ್ತು ನೀವು ನೋಡಿ ಕಾರ್ತಿಕ್ ಅವರೇ, ಈಗಿನ ಕಾಲಕ್ಕೆ ತಕ್ಕಂತೆ, ಈಗಿನ ಒಂದು ಕಾಲಕ್ಕೆ ತಕ್ಕಂತೆ ಅಂದಾಗ ಚಿತ್ರರಂಗದ ಒಂದು ಯಾವ ವಾತಾವರಣ ಇದೆ ಅದಕ್ಕೆ ತಕ್ಕಂತೆ ನೋಡಿ ಪಿಕ್ಚರ್ ಮಾಡಿ, ನಿಮಗೆ ಖಂಡಿತ ಒಳ್ಳೆಯದಾಗತ್ತೆ. ನಿಮ್ಮ ಪ್ರಯತ್ನ ಒಳ್ಳೆಯದಾಗ. ಯಾಕೆಂದರೆ ಸಾಮಾನ್ಯವಾಗಿ ಅವರೇನೋ ಅನುಕೂಲವಾಗಿದ್ದಾರೆ ಅಂತಂದು, ಅನುಕೂಲವಾಗಿದ್ದವರು ಸಾಮಾನ್ಯವಾಗಿ ಇದು ಯಾಕೆ ಬೇಕು ಪಿಕ್ಚರ್, ನಮಗೆ ದುಡ್ಡು ಖರ್ಚಾಗತ್ತೆ ಅಂತ ಇರ್ಬೋದು. ಆದರೆ ಆದರೂ ಒಂದು ಕಲೆಯ ಮೇಲೆ, ಸಂಗೀತದ ಮೇಲೆ ಅಭಿಮಾನ ಇಟ್ಟು ಅವರು ಈ ಚಿತ್ರನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಬೆನ್ನು ತಟ್ಟೋಣ. ಮತ್ತು ನಾನು ಹೆಚ್ಚಿಗೆ ಮಾತಾಡಲ್ಲ, ಎಲ್ಲ ನಮ್ಮ ಹೊಸ ಪ್ರತಿಭೆಗಳೆಲ್ಲ ಇಲ್ಲಿದೆ. ಇವರಂತೂ ಬಿಡಿ, ಪಲ್ಲಕ್ಕಿಯವರು ಭಾಳ ದಿವಸದಿಂದ ನಾನು ಅವ್ರನ್ನ ಹೊತ್ಕೊಂಡಿದ್ದೀನಿ. ನಾನು ಭಾಳ ಒಳ್ಳೆಯ ಸ್ನೇಹಿತರು. ಮತ್ತು ಪತ್ರಕರ್ತರು ನೀವೆಲ್ಲ ಗೊತ್ತು, ನೀವೆಲ್ಲ ನಮಗೆ ಬಹಳ ವರ್ಷಗಳಿಂದ ನಮ್ಮ ಬಗ್ಗೆ ಬರೀ ನಾನು ಕಲಾವಿದ, ನೀವು ಪತ್ರಕರ್ತ ಅಂತಲ್ಲ, ಆತ್ಮೀಯವಾಗಿ ನೀವೆಲ್ಲ ನಮ್ಮನ್ನು ನಡೆಸ್ಕೊಂಡಿದ್ದೀರ. ಏನು ಹೊಸಬರು ಮಾಡ್ತಾ ಇದ್ದಾರೆ ನಮ್ಮ ಕಾರ್ತಿಕ್ ಅವರು, ಅವರಿಗೆ ಸ್ವಲ್ಪ ಪ್ರೋತ್ಸಾಹ ಕೊಡಿ, ನಿಮ್ಮ ಸಲಹೆಗಳನ್ನು ಕೊಡಿ. ಯಾಕೆಂದರೆ ನಮ್ದಂದ್ರೆ ಬರೀ ಬಣ್ಣ ಹಚ್ಬಿಟ್ಟು ಪಾತ್ರ ಆಗ್ಬಿಡ್ಬೇಕು ಅಂತ ಬೇಕಾದಷ್ಟು ಮಾಡ್ತೀವಿ. ಆದರೆ ಈ ಹೇಗೆ ಚಿತ್ರಗಳು ಬಂದು ಕಥೆ ಬಗ್ಗೆ ಆದಾಗಲಿ ನಿಮ್ಮದೇನಾದರೂ ಸಲಹೆನ, ಅಂದರೆ ಆ ಚಿತ್ರ ಯಶಸ್ವಿ ಆಗೋದಕ್ಕೆ ಏನೇನು ಕಾರಣ ಬೇಕು ಅದನ್ನು ನಿಮ್ಮ ಹಿರಿಯರಲ್ಲಿ ನೀವೆಲ್ಲ ಕೂತಿದ್ರಿ, ಅವರಿಗೆ ಸ್ವಲ್ಪ ಸಲಹೆ ಕೊಡಬಹುದು, ಅಥವಾ ಈ ಥರ ಆಗ್ಬೋದು ಅಂತ ಕೇಳ್ಬೋದು. ಯಾಕೆಂದರೆ ನಿಮ್ಗೆ ಅಧಿಕಾರ ಇದೆ. ಆದ್ದರಿಂದ ನಮ್ಮ ಕಾರ್ತಿಕ್ ಅವರೇ, ಖಂಡಿತ ನಿಮ್ಮ ಒಂದು ಹೊಸ ಪ್ರಯತ್ನಕ್ಕೆ ಒಳ್ಳೆಯದಾಗಲಿ, ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ, ಅಷ್ಟೇ ನಾನು ಕೇಳ್ಕೊಡೋದು. ಜೈ ಕರ್ನಾಟಕ. ಮತ್ತೆ ಮಾಧ್ಯಮದ ಎಲ್ಲ ಸಹೋದರಿಗೆ ನಮಸ್ಕಾರಗಳು. ಊಟದ ಟೈಮ್ ಇತ್ತು, ಬಾಡೂಟನ ಸಿಹಿ ಊಟನ ಕನ್ಫ್ಯೂಷನ್ ಆಗ್ಬಿಡ್ತು. ಆಮೇಲೆ ಉಮೇಶ್ ಅಣ್ಣ ಬಂದರು, ಭಾಳ ಸಂತೋಷ ಆಯಿತು. ಸೊ ಈಗಲೂ ಕೂಡ ನಮಗೆ ಅವರು ಭಾಳ ಮಾದರಿ ಕನ್ನಡ ಚಿತ್ರರಂಗಕ್ಕೆ. ಆದರೆ ಕನ್ನಡ ಚಿತ್ರರಂಗ ಇನ್ನೂ ಕೂಡ ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ಸ್ಗಳನ್ನ ಉಮೇಶ್ ಅಣ್ಣ ಕ್ರಿಯೇಟ್ ಮಾಡಿಲ್ಲ. ಅದೊಂದು ನಮಗೆ ಇನ್ನು ಚಾಲೆಂಜಸ್ ಇದೆ ಡೈರೆಕ್ಟರ್ಗಳಿಗೆ. ಅದನ್ನು ಒನ್ ಫೈನ್ ಡೇ ಡೆಫಿನೆಟ್ ಐ ವಿಲ್ ಡೂ ದಿಸ್. ಉಮೇಶ್ ಅಣ್ಣಗೋಸ್ಕರ ಮಾಡ್ತೀನಿ. ಆಮೇಲೆ ಎರಡನೇದು, ರಾಘವನ್ ಕಾರ್ತಿಕ್ ಅವರು ಗ್ರ್ಯಾಂಡ್ ಇಲ್ಯೂಷನ್ ಅಲ್ಲಿದ್ದಾರೆ. ಅದು ಒಪ್ಕೋಬೇಕಾದ ನಾವು ಸಿನಿಮಾ ನೋಡಿದಾಗ ದ ವಿಜುವಲ್ ಥಾಟ್ಸ್ ಅದನ್ನು ಏನೋ ಇಟ್ಕೊಂಡು ಕನೆಕ್ಟ್ ಮಾಡಿ ಇಸ್ರೇಲ್, ಇಂಡಿಯಾ, ಈ ಥರದ ಎಲ್ಲ ಇದನ್ನು ಅಲ್ಲಿ ಟಚ್ ಮಾಡ್ತಾ ಹೋಗ್ತಾರೆ ಎಡ್ಜಸ್ಸಲ್ಲಿ. ಅದು ಸೆಂಟ್ರಲ್ಲಿ ಇದ್ದಿದ್ರೆ ಇನ್ನೂ ಡೆಪ್ತ್ ಸಿಕ್ಕಿರೋದೇನೋ ಅಂತ ಅನ್ನಿಸ್ತು. ಆಮೇಲೆ ಸ್ವತಃ ಅವರೇ ಮ್ಯೂಸಿಕ್ ಡೈರೆಕ್ಟ್ ಆಗಿರೋದ್ರಿಂದ, ಆಮೇಲೆ ಅವರು ರಾಘನ ಅಥವಾ ರಾಘನ ಅದು ನನಗೆ ಗೊತ್ತಾಗಲಿಲ್ಲ ಆ್ಯಕ್ಚುಲಿ. ಅದು ರಾಘವನ್ ಕಾರ್ತಿಕ್, ಅದು ರಾಗ ಆಗೋಗ್ಬಿಟ್ಟಿದೆ, ಟ್ಯೂನ್ ಆಗೋಗ್ಬಿಟ್ಟಿದೆ ಕನ್ನಡದಲ್ಲಿ. ಅದನ್ನು ಸ್ವಲ್ಪ ಸರಿಪಡಿಸ್ಕೋಬೇಕು ಅಂತ ಕನ್ನಡದ ಪರವಾಗಿ ಕೇಳ್ಕೊತಾ ಇದ್ದೇನೆ ಅಷ್ಟೇ. ಇಲ್ಲ, ಆ್ಯಕ್ಚುಲಿ ಅದು ಆ ಗಾ ಅನ್ನೋದು ಸ್ವಲ್ಪ ದೊಡ್ಡದು. ನಾನು ಸಿಂಪಲ್ ಆಗಿರಲಿ ಅಂತ ಚಿಕ್ಕ ವಯಸ್ಸಿಂದ ನಾನು ಗಾನೇ ಚಿಕ್ಕದಾಗಿ ಬರೀತಾ ಇದ್ದೀನಿ. ರೈಟ್, ಓಕೆ. ಆದರೆ ಕನ್ನಡಕ್ಕೆ ಅದಕ್ಕೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಹೇಳ್ತೇನೆ. ಕನ್ನಡದ ಯಾವುದೇ ಅಕ್ಷರಗಳಿಗೂ ತೊಂದರೆ ಆದರೆ ನಾವು ಸ್ವಲ್ಪ ಹುಡುಕ್ತೀವಿ, ನಾವು ಹೋಗಿ ಅಂತ ಹೇಳ್ತೀವಿ, ದಯವಿಟ್ಟು ತಿದ್ಕೊಂಬಿಡಿ ಅಂತೇಳಿ. ಈ ಪ್ರಯತ್ನಗಳು ಮೊದಲಿಂದಲೂ ಮಾಡ್ಕೊಂಬಂದ್ವಿ ಬೆಂಗಳೂರಲ್ಲಿ. ಆಮೇಲೆ ಸುಧಾ ಆ್ಯಸ್ ಯೂಶುವಲ್ ಒಳ್ಳೆ ನಟ, ಅದರ ಬಗ್ಗೆ ಎರಡು ಮಾತಿಲ್ಲ. ಒಳ್ಳೆ ಪ್ಲಾಟ್ಫಾರ್ಮ್ ಸಿಗಬೇಕು. ಅದು ಚಾಮಯ ರಾಮಾಚಾರ್ಯಲ್ಲಿ ಒಂದು ಲೈನ್ ಸಿಕ್ಕಿದೆ ಅವ್ರಿಗೆ. ಸೊ ನೆಕ್ಸ್ಟು ಇನ್ನೊಂದು ಸಿನಿಮಾದಲ್ಲಿ ಸೊ ಅದನ್ನು ಕಂಪ್ಲೀಟ್ ಫುಲ್ಫಿಲ್ ಮಾಡಿ ಸುಧಾನಿಗೆ ತಗೊಂಡೋಗ್ತಾ ಇದ್ದೀನಿ. ಆಮೇಲೆ ಎರಡು ಕ್ಯಾರೆಕ್ಟರ್ಗಳು ನಮಗಲ್ಲಿ ಕಂಡು ಅಲ್ಲಿ ಸ್ಕ್ರೀನ್ ಮೇಲೆ. ಒಂದು ಬ್ಲೂ ಮ್ಯಾಟಲ್ಲೇ ಶೂಟ್ ಮಾಡಿರೋದ್ರಿಂದ ಒಂಥರ ರಂಗಾಯಣರಿಗೂ ಥರ ಕಂಡ್ರು ಅವ್ರ ಕಡೆಯವರು. ಮೊಟ್ಟೆ ಮರ ಇದರಲ್ಲಿ ಅದು ಹೊಟ್ಟೆ ಹಂಗೆ ಇತ್ತು, ಅದು ಮೊಟ್ಟೆನ ಹಂಗಿತ್ತು ಗೊತ್ತಾಗಲಿಲ್ಲ ನನಗೆ. ಅವ್ರು ಇವರೊಂದು ಇದರಲ್ಲಿ ಕಂಡ್ರು. ಹುಡುಗಿ ಅಂತೂ ಬೆಳದಿಂಗಳ ಬಾಲ ಎಲ್ಲೋಯ್ತೋ ಗೊತ್ತೇ ಇಲ್ಲ ಹುಡುಗಿ ನನಗೆ.
ಸೊ ಹಂಗಾಗಿ ಇಡೀ ಒಟ್ಟಾರೆ ಏನೋ ಒಂದು ಗ್ರ್ಯಾಂಡ್ ಇಲ್ಯೂಷನ್ ಇಲ್ಲಿ ಡೈರೆಕ್ಟರ್ ಇದ್ದಾರೆ ಅಂತ ನನಗೆ ಅನ್ನಿಸ್ತು. ಯಾಕೆ ಮೇಲೆ ಇರೋ 3 ದೇಶಗಳದ್ದೇನಿತ್ತು 3+3 6 ದೇಶಗಳದ್ದೇನಿದೆಯಲ್ಲ ಅದರ ಇಲ್ಯೂಷನ್ ಮೇಲೆ ಏನೋ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನೋದು ಮಾತ್ರ ನನ್ನ ಗಮನಕ್ಕೆ ಬಂತು. ಅದಾದ ನಂತರ ಎಲ್ಲ ಸಿಲೋಟಲ್ಲಿ ಹುಡುಗ ಹುಡುಗಿ ಬಂದೋಗಿತ್ತು. ಅದು ನಾವೇನಾದರೂ ಇಮೇಜ್ ಮಾಡ್ಕೋಬೋದು, ಅದು ಏನು ಮಾಡ್ತಾ ಇದ್ದಾರೆ ಅಂತ ನಾವು ಇಮೇಜ್ ಮಾಡ್ಕೋಬೋದು ಅಂತ ಡೈರೆಕ್ಟರ್ ಬಿಟ್ಬಿಟ್ಟಿದ್ದಾರೆ ಕಾಣುತ್ತೆ ನಮಗೆ. ಹಾಗಾಗಿ ನಾವು ಇಮೇಜ್ ಮಾಡ್ಕೊಳ್ಳೋದು ಏನೇನೋ ಮಾಡ್ತಿದ್ದಾರೆ ಅವರಲ್ಲಿ ಅಂತ ಅನ್ಕೋಬೋದು ಅಂತ ಅವ್ರದ್ದು. ಸೊ ಒಟ್ಟಾರೆ ಮ್ಯೂಸಿಕ್, ಆಮೇಲೆ ಪ್ರೊಡ್ಯೂಸ್ ಆ್ಯಂಡ್ ಡೈರೆಕ್ಷನ್ ಎಲ್ಲವನ್ನು ಒಟ್ಟಾರೆ ಬಿಗಿಡಿದು ಹೊರಟಿದ್ದೀರಿ. ನಿಮ್ಮ ಗ್ರ್ಯಾಂಡ್ ಇಲ್ಯೂಷನ್ ಏನಿದೆ ಅದು ಸ್ಕ್ರೀನ್ ಮೇಲೆ ಬರುವಾಗ ಇಲ್ಯೂಷನ್ ಆಗೋದು ಬೇಡ. ಯಾಕೆಂದರೆ ಭ್ರಮೆಯಲ್ಲೇ ಬದುಕೋ ವಾತಾವರಣ ಇದೆಯಲ್ಲ ಅದು ಯಾರಿಗೂ ಬೇಡ. ಯಾಕೆಂದರೆ ಮನುಷ್ಯ ಭ್ರಮೆಯಲ್ಲೇ ಬದುಕಿ ಬಹಳಷ್ಟು ಕಷ್ಟ ನಷ್ಟಗಳನ್ನು ಅನುಭವಿಸ್ತಿದ್ದಾರೆ ಇವತ್ತೆಲ್ಲರೂ ಕೂಡ. ನಾವೆಲ್ಲರೂ ಸಿನಿಮಾ ರಂಗದವರು ಆ ಭ್ರಮೆ ಅನ್ನೋದು ಬೆಳ್ಳಿ ಪರದೆಗೆ ಬಂದಾಗ ಅದರ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥದ್ದು ಕಂಟೆಂಟನ್ನು ನಾವು ತೋರಿಸಿದಾಗ ಭ್ರಮೆಯಿಂದ ಆಚೆಗೆ ಬರುವಂಥ ಬದುಕೇನಿದೆಯಲ್ಲ ಆ ಬದುಕನ್ನು ನಾವು ವೀಕ್ಷಕರಾಗಿ ನಾವು ನೋಡ್ತೀವಿ, ನಿರ್ದೇಶಕರಾಗಿ ನಾವು ಇನ್ನೂ ಕೂಡ ಕಲಿತೀವಿ ಅನ್ನೋ ಮಾತುಗಳನ್ನು ಹೇಳಿ ಸೂರ್ಯ ತೇಜ ಸುಧಾಕರ ಅವರಿಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಮತ್ತು ಇನ್ನಿಬ್ಬರು ಕಲಾವಿದರು ಕೂಡ ಶುಭವನ್ನು ಹೇಳ್ತಾ, ನಿರ್ದೇಶಕರು, ಸಂಗೀತ ನಿರ್ದೇಶಕರು ಮತ್ತು ಈ ಚಿತ್ರದ ಸಾರಥಿಯವರು ರಾಘವನ್ ಕಾರ್ತಿಕ್ ಅವರಿಗೆ ಶುಭವಾಗಲಿ, ಆಲ್ ದಿ ಬೆಸ್ಟ್. ಮಾಧ್ಯಮದ ಎಲ್ಲ ಸಹೋದರಿಗೆ ನಾನು ನಮನಗಳನ್ನು ಹೇಳ್ತಾ, ಉಮೇಶ್ ಒಂದು ಪವರ್ಫುಲ್ ಕತೆ ಮಾಡ್ತೀನಿ, ಅದರಿಗೆ ರೊಮ್ಯಾನ್ಸೇ ಜಾಸ್ತಿ ಇರಬೇಕು ಅಂತ ನನ್ನ ಅನ್ಕೊಂಡೆ. ಧನ್ಯವಾದಗಳು. ಬಹಳ ದಿವಸ ಆಗಿದೆ ಥ್ಯಾಂಕ್ ಯು. ಸದಾ ಸಿದ್ಧ ರೊಮ್ಯಾನ್ಸಿಗೆ ಬದ್ಧ. ಮತ್ತೆ ಈ ಸಿನಿಮಾದಲ್ಲಿ ಪಾತ್ರ ಮಾಡ್ತಾ ಇದ್ದೀನಿ. ಇದರಿಂದ ಚಿತ್ರಲಹರಿ ಗಣಪತಿ ಬಪ್ಪ ಈಗ ಆಲ್ಮೋಸ್ಟ್ ನಾರ್ತ್ ಕರ್ನಾಟಕದಲ್ಲಿ ಒಳ್ಳೆ ಶೋ ಆಗ್ತಾ ಇದೆ. ಸ್ಪೆಷಲ್ ಶೋ ಮಾಡ್ತಿದ್ದಾರೆ ಡೈರೆಕ್ಟರ್ ಮತ್ತು ಇವರು. ಅದಾದ ನಂತರ ಈಗ ಚಮ್ಮಯ್ಯ ಹಾಸನ ಬ್ರಹ್ಮಚಾರಿ ಗುರುಗಳು ಮಾಡಿದ್ದೀನಿ. ಅವ್ರ ಜೊತೆಗೆ ಮತ್ತೊಂದು ಸಿನಿಮಾ ಗುರುಗಳು ಹೇಳಿದ್ದಾರೆ, ಒಂದು ಪ್ರಮುಖ ಪಾತ್ರ ಅಂತ ಮಾಡ್ತಾ ಇದ್ದೀನಿ. ಸೊ ಈ ಸಿನಿಮಾ ವಿಚಾರವಾಗಿ ಬರೋದಾದರೆ, ರಾಘವನ್ ಸರ್ ನನಗೆ ಮೊದಲು ನಾನು ಇವರು ಆಡಿಷನ್ಗೆ ಅಂತ ಕರೆದಿದ್ರು. ಆಗ ಫೋಟೋಸ್ ಕಳಿಸಿದ್ದೆ. ಅವರು ನಿಮ್ಮನ್ನು ಬನ್ನಿ ನಾನು ನೇರವಾಗಿ ಭೇಟಿ ಆಗಬೇಕು ಅಂತ ಹೇಳಿದ್ರು. ಹೋದಾಗ ಅವರು ಒಂದಷ್ಟು ಇವ್ರ ಹತ್ರ ಸ್ಟಾಕ್ ಫುಟೇಜಸ್ ಇತ್ತು, ಆಮೇಲೆ ಒಂದಷ್ಟು ಮ್ಯೂಸಿಕ್ ಫುಟೇಜಸ್ ಇತ್ತು. ಇದಕ್ಕೆ ತಕ್ಕನಂಗೆ ನನ್ನ ಹಾವಭಾವ ಇರಬೇಕು ಅಂತೇಳಿ ನನ್ನನ್ನು ಕರೆದ್ರು. ಸೊ ನನ್ನ ಪ್ರಕಾರ ಅವರ ಎಲ್ಲ ಆ್ಯಂಗಲಲ್ಲೂ ನಾನು ಏನು ಆಲ್ಮೋಸ್ಟ್ ಫಿಲ್ ಮಾಡಿದ್ದೀನಿ. ಅವರ ಎಲ್ಲ ಮ್ಯೂಸಿಕ್ ಇದಕ್ಕೇನು ಬರೀ ಮೈಮ್ ಅಷ್ಟೇ, ಯಾವುದು ಡೈಲಾಗ್ ಇಲ್ಲ, ಏನೂ ಇಲ್ಲ. ಅವರೊಂದು ಕಳ್ಳ ಬರೋವಂಥ ಸೀಕ್ವೆನ್ಸ್ ಪ್ಲೇ ಮಾಡ್ತಾರೆ, ಮತ್ತೊಂದೆಲ್ಲ ಒಂದು ಸ್ವಲ್ಪ ಹಾರ್ಶ್ ಆಗಿರೋ ಪ್ಲೇ ಮಾಡ್ತಾರೆ. ಅದಕ್ಕೆ ನಿಮ್ಮ ಎಕ್ಸ್ಪ್ರೆಷನ್ ಈ ರೀತಿ ಇರಬೇಕು ಅಂತ ತೋರಿಸ್ಕೊಡ್ತಾರೆ. ಸೊ ಅದನ್ನೆಲ್ಲ ಮಾಡಿದಾಗ ಆಡಿಷನಲ್ಲಿ ನಾನು ಸೆಲೆಕ್ಟ್ ಮಾಡಿಕೊಂಡು ಈಗ ಈ ಸಿನಿಮಾದಲ್ಲಿ ಪಾತ್ರ ನಾನು ಕಂಪ್ಲೀಟ್ಲಿ ಈಗ ಏನು ಒಲೆಗಿಲೆಲ್ಲ ಹಾಕೊಂಡಿದ್ದೆ. ಫಸ್ಟ್ ಇರೋ ಶೂಟಿಂಗ್ ಹೋದಾಗೆಲ್ಲ ಬಿಚ್ಚಿಸ್ಬಿಟ್ರು. ಆಗತ್ತಾ ಇದೆಲ್ಲ ಕಾಸ್ಟ್ಯೂಮ್ ಕಂಪ್ಲೀಟ್ಲಿ ಚೇಂಜು. ನಾರ್ತ್ ಕರ್ನಾಟಕ ಕಚ್ಚೆ ಪಂಚ ಮತ್ತೊಂದು ಬಂದಿನ ಥರ ಒಂದು ಅಥವಾ ಒಂದು ಶರ್ಟು, ಆಮೇಲೆ ನಿಮ್ಮ ಕೈಯಲ್ಲಿತ್ತು ಏನೂ ಇರಬಾರ್ದು, ದಾರ ಗೀರ ಏನೂ ಇರಬಾರ್ದು ಅಂತೆಲ್ಲ ಹೇಳಿ, ಸರ್ ಏನಿದು ಆ್ಯಕ್ಚುಲಿ ಏನು ಮಾಡೋಕೆ ಹೊರಟಿದ್ದೀರ ಅಂತ ಕೇಳಿದಾಗ ಅವರು ಈ ರೀತಿ ನೀವು ಒಂದು 9 ಜನ ಇರ್ತೀರಾ, 9 ಜನದಲ್ಲಿ ಈ 4 ಜನದ್ದು ಪ್ಲೇ ಈ ರೀತಿ ಇರುತ್ತೆ ಅಂತೇಳಿ, ಅಂದರೆ ಅದು ಕಥೆಯಲ್ಲೂ ರಿವೀಲ್ ಮಾಡೋ ಆಗಿಲ್ಲ. ಅವ್ರು ಹೇಳಿದ್ದಾರೆ ಇನ್ನೊಂದು 3 ತಿಂಗಳಾದ್ಮೇಲೆ ನಾನೇ ಹೇಳ್ತಿದ್ದೆ, ನೀವೇನು ಹೇಳ್ಬೇಡಿ ಅಂತ. ಹಾಗಾಗಿ ಸೊ ನನ್ನ ಪ್ರಕಾರ ಈ ಕತೆ ಬೇರೆ ಒಂದು ಆಯಾಮನೆ ಇದೆ. ಬಟ್ ಇಲ್ಲಿ ಏನು ತೋರಿಸಿಲ್ಲ, ಅವರು ತೋರ್ಸಕ್ಕೂ ಹೋಗಿಲ್ಲ. ಒಂದನ್ನು ಮಾತ್ರ ತುಂಬ ಸಿಂಬಲಿಕ್ ಆಗಿ ಇಟ್ಟಿದ್ದಾರೆ. ಕಾಣದಂತೆ ಮಾಯವಾದನು ನಮ್ಮ ಶಿವ ಮರಳಿ ಮತ್ತೆ ಬಂದನು ಅಂತೇಳಿ ತೋರಿಸಿದ್ದಾರೆ. ಮರಳಿ ವಾಪಸ್ ಬಂದ ಅಂತ ತೋರಿಸಿದ್ದಾರೆ. ಸೊ ಇಲ್ಲಿ ಈ ಲೈನಲ್ಲೇ ಒಂದು ಆಟ ಇದೆ. ಆ ಆಟ ಡೈರೆಕ್ಟರ್ ಸರ್ ಏನು ಅನ್ನೋದು ನೆಕ್ಸ್ಟ್ ತೋರಿಸ್ತಾರೆ. ಸೊ ಭಾಳ ಏನು ನಾವು ಮಾಡಿದ್ದು 1-2 ದಿನದ ಕೆಲಸ, 2 ದಿನ ವರ್ಕ್ ಮಾಡಿದ್ದೀವಿ ಈ ಸಿನಿಮಾಗೆ. ಒಂದು ಬ್ಯಾಕ್ಗ್ರೌಂಡ್ ಗ್ರೀನ್ ಮ್ಯಾಟ್ ಹಾಕಿ ಮಾಡಿರೋವಂಥದ್ದು, ಮತ್ತೊಂದು ಲೈವ್ ಶೂಟಿಂಗು ಲೊಕೇಶನ್ ಮಾಡಿದ್ದು. ಚೆನ್ನಾಗಿ ಬಂದಿದೆ. ಹೋಪ್ಫುಲಿ ಇನ್ನು ನಿಮಗೂ ಇಷ್ಟ ಆಗುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ಈಗ ಸದ್ಯಕ್ಕೆ ಇಷ್ಟೇ ವಿಚಾರ ಈ ಸಿನಿಮಾ ವಿಚಾರವಾಗಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಸ್ ಅಂತ. ನಾನು 6-8 ವರ್ಷದಿಂದ ಫುಲ್ ಟೈಮ್ ಇದನ್ನೇ ಪ್ರೊಫೆಷನ್ ಆಗಿ ತೊಗೊಂಡಿದ್ದೀನಿ. ಶುರು ಮಾಡಿದ್ದು ಥಿಯೇಟರಿಂದ, ಅದಾದಮೇಲೆ
ಸೀರಿಯಲ್ಸು, ಶಾರ್ಟ್ ಫಿಲಮು, ಆ್ಯಡ್ಸ್, ಸಿನಿಮಾಗಳಲ್ಲೂ ಮಾಡಿದ್ದೀನಿ ಮುಂಚೆ. ಹೊಂದಿಸಿ ಬರೆಯರಿ, ಆಮೇಲೆ ಜಲಂಧರ, ಟೆಡಿಬೇರ್ ಅಂತ. ಇದಕ್ಕೆ ಆಡಿಷನ್ಗೆ ಕರೆದಿದ್ರು, ಹೋಗಿ ಆಡಿಷನ್ ಕೊಟ್ಟು ಆಮೇಲೆ ರಿಹರ್ಸಲ್ಸ್ ಮಾಡಿಸಿದ್ರು 1-2 ದಿನ. ಅವರು ಹೇಳಿದ 9 ಕ್ಯಾರೆಕ್ಟರ್ಗಳಲ್ಲಿ 4 ಜನದ್ದು ಪ್ರತಿಯೊಬ್ಬರದ್ದು ಒಂದೊಂದು ರೀತಿ, ಒಬ್ಬೊಬ್ಬರು ಗಣ್ಯ ವ್ಯಕ್ತಿಗಳದ್ದು ಕೊಟ್ಟು ಎಕ್ಸಾಂಪಲ್ಸು, ಅದ್ರ ರೆಫರೆನ್ಸ್ಗಳು ಕೊಟ್ಟು ಅದ್ರ ಮೇಲೆ ನಮಗೆ ಮಾಡಿಸಿದ್ರು. ಅದನ್ನೆಲ್ಲ ಇಟ್ಕೊಂಡು ಆಮೇಲೆ ಒಂದಿನ ಶೂಟ್ ಮಾಡಿರೋದು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ಆಪರ್ಚುನಿಟಿ ಸರ್. ನಮಸ್ಕಾರ. ನನಗೆ ಜಾಸ್ತಿ ಮಾತಾಡೋಕ್ಕೆ ಬರೋದಿಲ್ಲ. ನಾನು ಆ್ಯಕ್ಟರ್, ಸೊ ಒಳ್ಳೆ ಪ್ಲ್ಯಾಟ್ಫಾರ್ಮ್ ಹುಡುಕೊಂಡಿದ್ದೀನಿ. ಸೊ ಅಷ್ಟೇ. ಎಲ್ರಿಗೂ ಒಳ್ಳೆಯದಾಗಲಿ. ನನ್ನ ಹೆಸರು ಪುನೀತ್. ನಾನು ವರ್ಕ್ ಮಾಡ್ಕೊಳ್ತಾ ಹಾಗೆ ಈವ್ನಿಂಗ್ ಮತ್ತು ವೀಕೆಂಡ್ಸ್ ಆ್ಯಕ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ವ್ಯಾಸ್ಟ್ ಅನ್ನೋ ಒಂದು ಟೀಮಲ್ಲಿ ಒಂದು 10 ವರ್ಷದಿಂದ ನಾಟಕ ಮಾಡ್ತಾ ಇದ್ದೀನಿ. ಒಂದು 200ಕ್ಕೂ ಹೆಚ್ಚು ಪ್ರದರ್ಶನಗಳಾಗಿದೆ. 17 ನಾಟಕ ಮಾಡಿದ್ದೀನಿ. ಹಾಗೆ ಸಂಚಯ ಅನ್ನೋ ಟೀಮಲ್ಲಿ ರಂಗಸೌರಭ. ಸೊ ಈಗ ಆಲ್ಮೋಸ್ಟ್ ಟೀಮಲ್ಲಿ ನಾನು ನಾಟಕ ಮಾಡಿದ್ದೀನಿ. ಸೊ ಒಂದು 2-3 ಶಾರ್ಟ್ ಮೂವಿ ಮಾಡಿದ್ದೀನಿ, ರಿಲೀಸ್ ಆಗ್ತಿದೆ. ಆ್ಯಂಡ್ ಇವಾಗ ರಾಘವನ್ ಜೊತೆ ಕೈ ಜೋಡಿಸ್ತಿದೆ. ಪುನೀತ್ ಲೈಕ್ ಅಮೇಸಿಂಗ್ ಸಿಂಗರ್. ಇವಾಗ ಇನ್ನೊಂದ್ಸಲ ಹಾಡು ಕೇಳಿ. ಒಂದು ಥಿಕ್ನೆಸ್ ಇರ್ಬೋದು. ಲೈಕ್ ವಿ ಹ್ಯಾವ್ ಟ್ರೈಡ್ ಎ ಲಾಟ್ ಆ್ಯಂಡ್ ಮಿಕ್ಸಿಂಗ್ ಮಾಸ್ಟರಿಂಗ್ ಎಲ್ಲ ಡಿಫ್ರೆಂಟ್ ಸ್ಟೈಲ್ನಲ್ಲಿ ಮಾಡಿದ್ದೀವಿ. ಐ ಜಸ್ಟ್ ವಾಂಟ್ ಟು ಲಿಸನ್ ದಟ್ ಎಗೈನ್. ಆಮೇಲೆ ಸೊ ಬೇರೆ ಏನಾದ್ರು ಕ್ವಶನ್ಸ್ ಕೇಳಂಗಿದೆ? ಅದಕ್ಕೆ ಮುಂಚೆ ಒಂದೇ ಒಂದು ಮಾತು, ನನಗೆ ಸಾಕಷ್ಟು ಖುಷಿ ಆಗ್ತದೆ ಉಮೇಶ್ ಸರ್ ಜೊತೆ ಕುತ್ಕೊಂಡಿರೋದಕ್ಕೆ. ಆ್ಯಂಡ್ ನಾನು ಅವ್ರನ್ನ ಡೈರೆಕ್ಟಾಗಿ ನೋಡಿರಲಿಲ್ಲ ಯಾವತ್ತು. ಸೊ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಅವ್ರ ಮಾತು ಅಷ್ಟೇ ಸರ್, ನನಗೆ ನಿಜವಾಗ್ಲೂ ತುಂಬ ಇಷ್ಟ ಆಯ್ತು ನೀವು ಮಾತಾಡಿದ್ದು. ಗ್ರ್ಯಾಂಡ್ ಇಲ್ಯೂಷನ್ ಅಂತ ಟೈಟಲ್ ಇಟ್ಟಿದ್ದೀವಿ. ಸೊ as I told you, like illusion ಅನ್ನೋದು ಇಟ್ಸ್ ನಾಟ್ ಸೇಮ್ ಟು ಎವ್ರಿಬಡಿ. ಬೇರೆಯವ್ರಿಗೆ ಓಕೆ ಎಲ್ಲ ಕಡೆನೂ ಕನ್ನಡದಲ್ಲಿ ರಿಲೀಸ್ ಮಾಡ್ತೀರಾ? ಹೌದು, ತುಂಬಾ ಜನ ಗೊತ್ತಾಗೋದಿಲ್ಲ ಟೈಟಲ್. ಓಕೆ. ಸೊ ರೀಚ್ ಆಗುತ್ತೆ ಜನಕ್ಕೆ. ನಾನು ಅದ್ರ ಬಗ್ಗೆ ವರ್ಕ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಬಟ್ ಮೋಸ್ಟ್ ಪ್ರಾಬಬ್ಲಿ ಇದೇ ಟೈಟಲ್ ಇರುತ್ತೆ. ಸೊ ಇದನ್ನ ನಾವು ಈಗ ಫಸ್ಟ್ ಆಫ್ ಆಲ್ ಕಾಣದಂತೆ ಮಾಯವಾದನೋ ಅನ್ನೋ ಒಂದು ವರ್ಡ್ ಬಂದ ತಕ್ಷಣ ಫಸ್ಟ್ ರೆಫರೆನ್ಸ್ ಎಲ್ಲಿಗೆ ಹೋಗುತ್ತೆ ಅಂತ ಎಲ್ಲರೂ ಗೊತ್ತು. ಇಟ್ ಗೋಸ್ ಟು ಪುನೀತ್ ರಾಜ್ಕುಮಾರ್. ಸೊ ಐ ಹ್ಯಾವ್ ದ ಹೈಯೆಸ್ಟ್ ಬಿಕಾಸ್ ಅವರು ಬಂದು ಸ್ಟ್ಯಾಂಡರ್ಡ್. ರಾಜ್ಕುಮಾರ್ ಅವ್ರು ಇರ್ಬೋದು, ಪುನೀತ್ ಎಲ್ಲ. ಸೊ ಅವರು ಸ್ಟ್ಯಾಂಡರ್ಡ್ ಬಿಕಾಸ್ ನಾವು ಆ ಥರ ಈ ಥರ ಒಂದು ಹೆಸರು ಕೂಡ ನಾವು ಇಲ್ಲಿ ಯೂಸ್ ಮಾಡಿದ್ಮೇಲೆ ನಾವೊಂದು ಆ ಸ್ಟ್ಯಾಂಡರ್ಡ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು, ವಿಲ್ ಡೆಫಿನೆಟ್ಲಿ ಮೇಂಟೈನ್. ಆ್ಯಂಡ್ ಐ ಆಲ್ಸೋ ವಾಂಟ್ ಟು ರೆಸ್ಪೆಕ್ಟ್ ಫ್ಯೂ ಮೋರ್ ಆ್ಯಕ್ಟರ್ಸ್. ಯಾರು ವಿಷ್ಣುವರ್ಧನ್, ಇನ್ಯಾರಿದ್ದಾರೆ. ಸೊ ಒಂದು ರೆಫರೆನ್ಸ್ ಕೊಡಬೇಕು ಅನ್ನೋದು ನನ್ನ ಮೈಂಡಲ್ಲಿದೆ. ಬಿಕಾಸ್ ಜಸ್ಟ್ ಟು ಶೋ ದಟ್ ಅವರ್ ರೆಸ್ಪೆಕ್ಟ್ ಟು ದ ಗ್ರೇಟೆಸ್ಟ್ ಪೀಪಲ್ ಆಫ್ ದಿಸ್ ಲ್ಯಾಂಡ್. ಸೊ ನನ್ನ ಕನ್ನಡ ವಿಚಾರಕ್ಕೆ ಬಂದರೆ ಲೈಕ್ ನಾನು ಕನ್ನಡ ಅಭಿಮಾನಿನೇ. ಬೇಸಿಕಲಿ ಫ್ರಮ್ ಮೈಸೂರು. ಐ ಆಮ್ ಆಲ್ಸೋ ಒನ್ ಲ್ಯಾಂಗ್ವೇಜ್ ಪರ್ಸನ್. ನನಗೆ 10 ಭಾಷೆಗಳು ಬರೋದಿಲ್ಲ. ಇದರಲ್ಲಿ ನನಗೆ ಗೊತ್ತಿರೋ ಒಂದೇ ಭಾಷೆ ಕನ್ನಡ. ಇಂಗ್ಲೀಷ್ ಬಿಡಿ, ಕನ್ನಡ ಸರಿ ಬರಲ್ಲ ಅಷ್ಟೇ. ಚೆನ್ನಾಗೇ ಬರುತ್ತೆ ಸರ್. ಇದು ಲಿರಿಕ್ಸ್ ಬರ್ತಿರೋದು ನಾನೇ. ಇಂಗ್ಲೀಷ್ ಮಾತಾಡ್ತಿದ್ದೀರಾ ಇವಾಗ? ಇಲ್ಲ 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 ಹಾಗಲ್ಲ, ಸಣ್ಣ ಪುಟ್ಟ ಅಭ್ಯಾಸಗಳು. ಬಟ್ ಮೋಸ್ಟ್ ಆಫ್ ದ ಇದಕ್ಕೆ ಲಿರಿಕ್ಸ್ ಬರ್ದಿರೋದು ನಾನೇ. ಈ ಮುಂಚಿನ ಸಾಂಗ್ ಲಿರಿಕ್ಸ್ ಬರ್ದಿರೋದು ನಾನೇ. ಸೊ ನಾನು ಲಿರಿಕ್ಸಿಸ್ ಅಲ್ಲ, ಬಟ್ ಭಾಷೆನಲ್ಲಿ ಲೈಕ್ ಐ ಕ್ಯಾನ್ ಸೇ 100% ಕನ್ನಡ. ಓಕೆ ಸರ್, ನಾನು ಕಮಲಾಸನ್ ಸರ್ ಸ್ಟೇಟ್ಮೆಂಟ್ ನೋಡಿಲ್ಲ ಸರ್. ತಮಿಳಿನಿಂದ ಕನ್ನಡ ಹುಟ್ಟಿರೋದು ಅಂತ. ಇಲ್ಲ ಸುಳ್ಳದು. ಅದು ಎಂಥವರೇ ಆದರೂ ಬೇಕು, ನಾನು ನೇರವಾಗಿ ಹೇಳಬಲ್ಲೆ. ಕನ್ನಡ ಮೊದಲು ಹುಟ್ಟಿದ್ದು, ತಮಿಳು ಆಮೇಲೆ ಹುಟ್ಟಿದ್ದು. ಕನ್ನಡಕ್ಕೆ ಅದರದಾದ ಬಹಳಷ್ಟು ದೂರದ ಆಯುಷ್ಯಗಳಿದೆ ಅದಕ್ಕೆ. ಅದಾದ ನಂತರ ದ್ರಾವಿಡ ಭಾಷೆಯಲ್ಲಿ ತಮಿಳು ಬಂದದ್ದು, ಅದು ಒಪ್ಕೋತೀವಿ ನಾವು ಬೇಕಿದ್ರೆ. ಅದು ಸಕಲ ಕಲಾವಲ್ಲಭ ಕಮಲಾಸನ್ ಅವರು ಮಾತಾಡಿದ್ದಾರೆ. ಮಾತಾಡುವಾಗ ಅದು ಯಾವ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಮಾತಾಡಿಲ್ಲ. ಕನ್ನಡವೇ ಮೊದಲು, ಕನ್ನಡ ಪ್ರಧಾನ, ಆಮೇಲೆ ನಿಧಾನ. ಅಷ್ಟೊಂದು ಸತ್ಯ. ಸೌತ್ ಇಂಡಿಯಾ, ದಕ್ಷಿಣ ಭಾಷೆಗಳಲ್ಲಿ ಕನ್ನಡ ಮೊದಲು, ಅದು ಒಪ್ಪೋದು ನಾವು. ಆದರೆ ಅಥೆಂಟಿಕ್ ಆಗಿ ನಾವೆಲ್ಲೂ ಕೂಡ
ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನಗಳು ಆ ತದನಂತರ ಬಂದದ್ದು. ಹಂಗಾಗಿ ಅದೇ ಮೊದಲು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನಮಗೆ ನಿಧಾನಕ್ಕೆ ಬಂತು. ಹಾಗಾಗಿ ಅದು ಕನ್ನಡ ಇಲ್ಲ ತಮಿಳು ಬಂದ ಮೇಲೆ ಬಂತು ಅಂತಿಲ್ಲ, ಕನ್ನಡ ಬಂತು. ಆನಂತರ ಇನ್ನುಳಿದ ಭಾಷೆಗಳು, ದಕ್ಷಿಣ ಭಾರತೀಯ ಭಾಷೆಗಳು, ಮತ್ತು ಇನ್ನು ಕರ್ನಾಟಕದ HSL-ಇರ್ತಕ್ಕಂಥ ಕೊಂಕಣಿ, ತುಳು, ಲಮಾಣಿ ಇವೆಲ್ಲ ಭಾಷೆಗಳು ಅವು ಇದ್ರೂ ಕೂಡ ಐಡೆಂಟಿಫೈ ಆಗಿರಲಿಲ್ಲ, ಬೇರೆ ಗೊತ್ತಾಗಿರಲಿಲ್ಲ. ಬಟ್ ಕನ್ನಡ ಮೊದಲು, ತದನಂತರ ದ್ರಾವಿಡ ಭಾಷೆಯ ತಮಿಳು ಮುಂದಕ್ಕೆ ಅಂದರೆ ಇವತ್ತು ಮತ್ತೆ ನಿನ್ನೆಯಿಂದ ವಾಹಿನಿಯಲ್ಲಿ ಕಮಲ್ ಹಾಸನ್ ಅವರು ಕನ್ನಡದ ಬಗ್ಗೆ ಹೇಳಿದ್ದಾರೆ. ಮೊದಲೇ ಪೋರಂದದ್ದು ತಮಿಳಲ್ಲೇ ಪೋರಂದದ್ದು ಕನ್ನಡ ಅಂತ ಹೇಳಿದ್ದಾರೆ. ಅದು ಬೇಕಾಗಿರಲಿಲ್ಲ ಅದು. ಏಕೆಂದರೆ ಇವತ್ತೊಬ್ಬರು ಟಿ ವಿಲಿ ಒಬ್ಬರು ಸಾಹಿತಿಗಳು ಹೇಳಿದರು, ಒಂದು 40-50 ಅಂದರೆ ನಮ್ಮ ಈ ಸೌತ್ ಅಂದರೆ ದಕ್ಷಿಣ ಕರ್ನಾಟಕಕ್ಕೆ ಒಂದು 40-50 ಒಂದು ಭಾಷೆಗಳಿದೆ. ತಮಿಳು, ತೆಲುಗು, ಮಲಯಾಳಂ ಮತ್ತು ತುಳುಗಳು ಬೇಕಾದಷ್ಟು ಇದಿದೆ. ಅಲ್ಲಿ ಕೆಲವೆಲ್ಲ ನಶಿಸಿ ಹೋಗಿದೆ. ಆದರೆ ಕನ್ನಡದ ಬಗ್ಗೆ ಅವ್ರು ಹೇಳಿದ್ರು, ಕನ್ನಡ ನಾವು ಸಾಹಿತಿಗಳು ಹೇಳಿದ್ದು ಕನ್ನಡ ಮೊದಲೇ ಹುಟ್ಟಿದ್ದದು, ಅದು ಬೇಕಾಗಿರಲಿಲ್ಲ ಅದು. ಯಾಕೆಂತಂದರೆ ನಮ್ಮ ಭಾಷೆ ನಮಗೆ ಪ್ರಿಯ ಅನ್ನಂಗೆ ಅದ್ರ ಭಾಷೆ ಇರಬೇಕು. ಅಂದರೆ ನಾವು ಎಲ್ಲ ಭಾಷೆಗಳನ್ನು ಪ್ರೀತಿಸ್ತೀವಿ. ಆದರೆ ಇದರಿಂದ ಹುಟ್ಟಿದ್ದದು, ಅದರಿಂದ ಹುಟ್ಟಿದ್ದು ಅನ್ನೋ ಮಾತು ಬೇಕಾಗಿರಲಿಲ್ಲ. ಅವರು ನಿಜವಾಗ್ಲೂ ಒಳ್ಳೆಯ ಜ್ಞಾನವಂತರು, ಒಳ್ಳೆಯ ಕಲಾವಿದರು ಎಲ್ಲ ಒಪ್ಕೊಳ್ಳೋಣ. ಆದರೆ ಅವ್ರ ಬಾಯಿಂದ ಈ ಮಾತು ಬರಬಾರ್ದಾಗಿತ್ತು. ಅದು ಸ್ವಲ್ಪ ಯೋಚನೆ ಮಾಡಿ ಬಂದಿದ್ರೆ ಚೆನ್ನಾಗಿರ್ತಿತ್ತು ಅಂತ ನನಗನ್ಸುತ್ತೆ. ಯಾಕೆಂತಂದರೆ ಕನ್ನಡ ಇವತ್ತು ಕನ್ನಡದಲ್ಲಿ ರಾಜ್ಕುಮಾರ್ ಅವರು ಮಾಡಿದ್ರಲ್ಲ, ರಾಜ್ಕುಮಾರ್ ಅವರು ಆವತ್ತಿಂದ ಇವತ್ತರೆಗೂ ಸಾಕಷ್ಟು 200 ಚಿತ್ರಗಳನ್ನು ಏನು ಮಾಡಿದ್ದಾರೆ. ಅಂದರೆ ಅವರು ಆಗಲೂ ಸಹಿತ ಒಂದು ಎಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಿದ್ರು. ಇವತ್ತು ಸಹಿತ ರಾಜ್ಕುಮಾರ್ ಯಾರಂದ್ರೆ ಇಡೀ ಪ್ರಪಂಚಕ್ಕೆ, ಜಪಾನ್ಗಾಗಲಿ, ಜರ್ಮನ್ಗಾಗಲಿ, ಅಮೇರಿಕಾಗಲಿ ಎಲ್ರಿಗೂ ಗೊತ್ತಿದೆ. ಅಂದಮೇಲೆ ಕನ್ನಡ ಅದನ್ನ ಅಲ್ಲಿಂದ ಭಾಷೆ, ತಮಿಳು ಭಾಷೆಯಿಂದ ಹುಟ್ಟಿದ್ದು ಅನ್ನೋದು ಅದು ನಮ್ಮ ಒಪ್ಪೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಸಾಹಿತಿಗಳದ್ದು ಅವರು ಹೇಳಿದ್ರು. ಯಾಕೆಂದರೆ ಹೇಳಿದ್ದೀನಿ, ಅವರು ಕನ್ನಡ ಭಾಷೆ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹೇಳಿದರು. ಅದೊಂದು ಮಾತು ಅವರು ಹಿರಿಯ ಕಲಾವಿದರ ಬಾಯಲ್ಲಿ ಬರಬಾರ್ದಾಗಿತ್ತು, ಬಂದ್ಬಿಟ್ಟಿದೆ. ನಾಲ್ಗೆಗೂ ಬಣ್ಣ ಹಾಕಿದ್ರು ಅನ್ಸುತ್ತೆ, ಮುಖಕ್ಕೆ ಬಣ್ಣ ಹಾಕೋ ಜೊತೆ ನಾಲ್ಗೆಗೂ ಬಣ್ಣ ಹಾಕಿದ್ರು ಅನ್ಸುತ್ತೆ. ಸರ್, ನಮ್ಮಲ್ಲಿ ಜಗಳೂರು ತಾಲೂಕಲ್ಲಿ ಒಂದು ಭಾಷೆ ಇದೆ, ಐಡೆಂಟಿಫೈ ಲ್ಯಾಂಗ್ವೇಜ್. ಜಗಳೂರು, ಚಿತ್ರದುರ್ಗ, ಈಗ ದಾವಣಗೆರೆ ಜಿಲ್ಲೆಗೆ ಹೋಗಿದೆ. ಜಗಳೂರು ಒಂದು ಭಾಷೆ ಇದೆ, ಅದನ್ನ ಲಿಪಿ ಬರೀತಾರ. ಅದು ಶಾಖಾ ಜಗಳೂರಲ್ಲಿ ಒಂದು ಭಾಷೆ ಇದೆ. ನಮ್ಮ ಕರ್ನಾಟಕದಲ್ಲಿ ಒಂದು ಇತಿಹಾಸದಲ್ಲಿ ನೋಡಿ, ಪ್ರತಿಯೊಂದು ಸಹಿತ ಇವಾಗ ನಾವು ಬೇರೆ ಒಂದು ಈ ತಮಿಳು ರಾಜ್ಯಕ್ಕೆ ಹೋದರೂ ಸಹಿತ ಅಲ್ಲೆಲ್ಲೂ ಸಹ ಕನ್ನಡ ಲಿಪಿ ಇರುತ್ತೆ. ಬೇರೆ ಯಾವುದು ನೀವು ಈ ಕಡೆ ಹೋಗಿ ಕನ್ನಡ ಅಲ್ಲಿಂದ ಅಲ್ಲಿವರೆಗೂ ಹಬ್ಬಿತ್ತು ಕನ್ನಡ ರಾಜ್ಯ, ಅಲ್ಲೆಲ್ಲ ಇದ್ದೇ ಇದೆ. ಆದರೆ ಅದು ತಿಳ್ಕೊಂಬಿಟ್ರೆ ಸಾಕು ಅಷ್ಟೇ. ಯಾಕೆಂದರೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕಿಲ್ಲ. ಅದ್ರ ಬಗ್ಗೆ ಸಾಹಿತಿಗಳು ಚೆನ್ನಾಗಿ ಅದ್ರ ಬಗ್ಗೆ ಹೇಳಿದ್ದಾರೆ. ಇವತ್ತು ಸಹಿತ ಒಂದು ಯಾವುದೋ ವಾಹಿನಿಯಲ್ಲಿ ಹೇಳಿದ್ರು, ಭಾಳ ಚೆನ್ನಾಗಿ ಹೇಳಿದ್ರು. ಕನ್ನಡಕ್ಕೂ ಅದು ಅಂದರೆ ತಮಿಳಿಂದ ಹುಟ್ಟಿದ್ದಲ್ಲ, ಅದು ಕನ್ನಡದಕ್ಕೆ ಪ್ರತ್ಯೇಕವಾದ ಒಂದು ಇದಿದೆ, ಸಾವಿರಾರು ವರ್ಷಗಳ ಒಂದು ಇತಿಹಾಸವಿದೆ ಅಂತ ಕನ್ನಡದ ಬಗ್ಗೆ ಹೇಳಿದ್ದಾರೆ ಅಷ್ಟೇ. ಶಿರಾ ಮೂಲದ ಒಬ್ಬ ರಾಜ ನೇಪಾಳವನ್ನು ಆಳ್ತಾರೆ, ಕನ್ನಡದವರು. ಅಲ್ಲಿ ಕನ್ನಡದ ಶಾಸನ. ಶಿರಾ ಮೂಲದವರು, ತುಮಕೂರು ಜಿಲ್ಲೆ ಶಿರಾದವರು. ಎಲ್ಲೂ ಕೂಡ ಗೊತ್ತೇ ಇಲ್ಲ, ಅದು ಬ್ರಾಂಡ್ ಮಾಡಲಿಲ್ಲ ನಾವು. ಅಂದರೆ ನಾವು ಹುಡುಕಿದಷ್ಟು ಸಾಕಷ್ಟು ಸಿಗದವು ನಮಗೆ. ಅದು ಬಹಳ ಹಿಂದೆ ಇದೆ. ಪಶುಪತಿನಾಥ ದೇವಸ್ಥಾನದಲ್ಲಿ ಕನ್ನಡ ಇದೆ. ಅದು ಶಿರಾ ಮೂಲದ ಪಟ್ಟನಾಯಕನಹಳ್ಳಿಯಿಂದ ಒಳಗಡೆ ಇಲ್ಲ. ನಾನು ಆ ಪ್ರಯತ್ನ ಮಾಡಿದ್ದೀನಿ ಕಳೆದ 12 ವರ್ಷಗಳಿಂದ. ಬಹಳ ಪ್ರಯತ್ನ ಮಾಡಿದ್ದೀನಿ, ಎಲ್ಲ ಡಾಕ್ಯುಮೆಂಟೇಶನ್ ಮಾಡಿದ್ದೀನಿ. ಎಲ್ಲಕ್ಕೂ ಕೂಡ ಒಂದು ಕಾಲ ಕೂಡ ಬರೋಕ್ಕೋಸ್ಕರ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ. ಆಮೇಲೆ ಐಡೆಂಟಿಫೈಸ್ ಸಂಸ್ಥಾನಗಳೆಲ್ಲ ಸಿಕ್ಕಿದೆ ನನಗೆ ಇತ್ತೀಚೆಗೆ. ಗಲಗ ಅಂತ ಒಂದು ಸಂಸ್ಥಾನ 11ನೇ ಶತಮಾನದಲ್ಲಿ
ಅಕ್ಕರಾಯ ಬುಕ್ಕರಾಯನ ತಂಗಿ ನೀಲಗಂಗಳನ್ನ ಅಲ್ಲಿನ ಕೃಷ್ಣರಾಯ ಕೊಟ್ಟಿದ್ದು ಎಲ್ಲೂ ಕೂಡ ದಾಖಲೆ ಇಲ್ಲ. ಅದು ದೊಡ್ಡ ಸಾಮ್ರಾಜ್ಯದಲ್ಲಿದೆ. ಅದನ್ನೆಲ್ಲ ಶೂಟ್ ಮಾಡಿ ಡಾಕ್ಯುಮೆಂಟ್ ಮಾಡಿ ಹೈದರಾಬಾದಲ್ಲಿ ಇರೋದೆಲ್ಲ ತೆಗೆದು ಅದನ್ನ ಪ್ರಿಸರ್ವ್ ಮಾಡಿಟ್ಟಿದ್ವಿ. ಗಲಗ ಸಂಸ್ಥಾನ ಅಂತ ಹೇಳಿದ್ರು. ಗೊತ್ತೇ ಇಲ್ಲ ಯಾರಿಗೂ. ಸರ್ ನಾನು ಬಹಳಷ್ಟು ಮಾಯಕೊಂಡದ ಇತ್ತೀಚೆಗೆ ಕಳೆದ ಒಂದು ವರ್ಷದಿಂದ ಹೋಗಿ ಮಾಯಕೊಂಡದ ಇದೊಂದು ಪರಿಸರದೆಲ್ಲ ಕಂಪ್ಲೀಟ್ ಮಾಡಿ ಅದನ್ನ ಚಿತ್ರದುರ್ಗ ಮತ್ತು ದಾವಣಗೆರೆ ಆಮೇಲೆ ಪ್ರಾಚ್ಯೋತ್ಸವ ಇಲಾಖೆ ಅವರಿಗೆಲ್ಲ ಹೇಳಿ ಈಗ 6ನೇ ತಾರೀಕು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಕೂಡ ವಿಸಿಟ್ ಮಾಡ್ತಿದ್ದಾರೆ. ಬಹಳಷ್ಟು ಇದು ಸಣ್ಣ ಸಣ್ಣ ಊರುಗಳಲ್ಲಿ ದೊಡ್ಡ ದೊಡ್ಡ ಇತಿಹಾಸಗಳು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತಾರೆ. 17th ಸೆಂಚುರಿ ಚಿತ್ರದುರ್ಗ ಜಿಲ್ಲೆ ಗಿಡಮೂಲಿಕೆಗಳಿಂದ ಬಂಗಾರ ತಯಾರು ಮಾಡ್ತಿದ್ರು. ಆ ಊರುಗಳು ಇನ್ನಿದ್ದಾವೆ, ಅದರ ಲಿಪಿಗಳು ಇನ್ನಿದೆ. ದೇವದುರ್ಗದಲ್ಲಿ ಇನ್ನೂ ಲಿಪಿ ಇದೆ. ಅದನ್ನು ಬಳಸ್ಕೋಬಹುದು, ನಾವೆಲ್ಲ ಸರ್ಕಾರ ಬಳಸ್ಕೋಬಹುದು. ಓಕೆ, ಈ ಪಾಯಿಂಟ್ ಬರೋದಾದ್ರೆ ಕಮಲಾಸನ್ ಅವ್ರ ವಿಚಾರ ನೀವು ಕೇಳಿದ್ರಿ. ನಿಮಗೆ ಅವ್ರು ಕೇಳಿ